ವೆಲ್ಕಮ್ ಬ್ಯಾಕ್ ಟು ಎವ್ರಿಡೇ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಲೂ ಪರೋಟ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಅರ್ಧ ಕೆಜಿಯಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ 2 ಹೋಳಾಗೋ ಥರ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಚಪಾತಿ ಹಸಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು, ಯಾಕೆಂದರೆ ನಾವು ಪರೋಟ ಮಾಡ್ತಾ ಇರೋದ್ರಿಂದ. ಆಲೂಗಡ್ಡೆನ ಒಂದು 3 ವಿಷಲ್ವರೆಗೂ ಕೂಗಿಸ್ಕೋಬೇಕಾಗುತ್ತೆ. 3 ವಿಷಲ್ ಆಗಿದೆ. ಇವಾಗ ಅದು ಬಿಗ್ ಸೈಜ್ ಇರೋ ಅಂಥ 2 ಈರುಳ್ಳಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಕಾದರೆ ಯೂಸ್ ಮಾಡ್ಬೋದು. ಈಗ ಆಲೂಗಡ್ಡೆ ಬೆಂದಿದೆ ಅಂತ ಹೇಗೆ ಚೆಕ್ ಮಾಡ್ಬೋದು ಅಂದರೆ ಈ ಥರ ಇಟ್ಟರೆ ಗೊತ್ತಾಗುತ್ತೆ. ಈ ಸಾಫ್ಟಾಗಿ ಒಳಗಡೆ ಹೋಗ್ತಾ ಇರುತ್ತೆ. ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಕೈಯಲ್ಲಿ ಎಸ್ಕಿದ್ರೆ ಅದು ಸಾಫ್ಟಾಗಿರಬೇಕು, ಲಂಪ್ಸ್ ಎಲ್ಲ ಇರಬಾರ್ದು. ಮಾಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಸ್ಪೂನ್ ಚಾಟ್ ಮಸಾಲ, ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಗ್ರೀನ್ ಚಿಲ್ಲೀಸ್ ಬೇಕಾದರೂ ಯೂಸ್ ಮಾಡ್ಬೋದು. ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ, ಎಲ್ಲ ಮಿಕ್ಸ್ ಆಗೋ ಥರ. ಬಿಸಿ ಇರೋದ್ರಿಂದ ನಾನು ಇಲ್ಲಿ ಸ್ಪೂನ್ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಾಲ್ ಥರ ಮಾಡ್ಕೊಂಡು ಇಟ್ಕೊಳ್ತೀನಿ ಎಲ್ಲದನ್ನು ನೀಟಾಗೆ. ಇಲ್ಲಿಗೆ ನನಗೆ ಪರೋಟ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿರೋ ಅಂಥ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಲ್ಲಿ ಗೋಧಿ ಹಸಿಟ್ಟನ್ನು ತೊಗೊಂಡಿಲ್ಲ, ಅಕ್ಕಿ ಹಸಿಟ್ಟನ್ನು ಬಳಸ್ತಾ ಇದ್ದೀನಿ. ಅಕ್ಕಿ ಹಸಿಟ್ಟನ್ನು ಬಳಸೋದ್ರಿಂದ ನಾವು ಲಟ್ಟಿಸ್ಕೊಳ್ಳುವಾಗ ಕೆಳಗಡೆ ಕಚ್ಕೊಳ್ಳೋದು ಆ ಥರ ಎಲ್ಲ ಆಗೋದಿಲ್ಲ. ನಮಗೆ ಲಟ್ಟಿಸ್ಕೊಳ್ಳುವಾಗ ತುಂಬ ಈಸಿಯಾಗಿರುತ್ತೆ. ಈ ಟಿಪ್ ತುಂಬಾ ಯೂಸ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಏನಾದರೂ ತುಂಬಾ ಕಷ್ಟ ಆಗುತ್ತೆ ಪರೋಟ ಮಾಡೋದಕ್ಕೆ ಅಂತ ಏನಾದರೂ ಅನಿಸಿದ್ರೆ ಈ ಥರ ಅಕ್ಕಿ ಹಸಿಟ್ಟನ್ನು ನೀವು ಗೋಧಿ ಹಸಿಟ್ಟು ಬದಲು ಯೂಸ್ ಮಾಡಿ ನೋಡಿ, ಚೆಕ್ ಮಾಡಿ. ನನಗಂತೂ ಇದು ಹೆಲ್ಪ್ ಆಗಿದೆ ಈ ಟಿಪ್ಸು. ಇದನ್ನು ನಾನೇ ಯೂಸ್ ಮಾಡಿ ಚೇಂಜಸ್ ಮಾಡಿ ಕಲ್ತ್ಕೊಂಡಿರೋ ಅಂಥದ್ದು. ಇದನ್ನು ಸ್ವಲ್ಪ ತೀಡ್ಕೊಂಡು ಈ ಥರ ಒಳಗಡೆ ಬಾಲ್ನ ಇಟ್ಬಿಟ್ಟು ನೀಟಾಗೆ ಫುಲ್ಲು ಕ್ಲೋಸ್ ಮಾಡ್ಕೊಂಬಿಡ್ಬೇಕು, ಕವರ್ ಮಾಡ್ಕೋಬೇಕು, ಎಲ್ಲೂ ಓಪನ್ ಇರದಿರೋ ಥರ. ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಲ್ಲ ಆ ಥರ. ಮತ್ತು ಎಕ್ಸ್ಟ್ರಾ ಬರೋದನ್ನು ಈ ಥರ ತೆಗೆದ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ನೋಡಿ. ಇನ್ನೊಂದು ಸೆಕೆಂಡ್ ಟಿಪ್ ಏನು ಅಂದರೆ ಈ ಥರ ಬ್ಯಾಕ್ ಸೈಡ್ ಹಾಕಿ ಇಲ್ಲಿ ಸ್ವಲ್ಪ ಇನ್ನೂ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಉಲ್ಟಾ ಹಾಕ್ಕೊಳ್ಬೇಕು. ಈ ಥರ ಕಡೆಯಿಂದ ನೀಟಾಗಿ ಲಟ್ಟಿಸ್ಕೊಂಡು ಆಮೇಲೆ ಲಟ್ಟಣಿಗೆಯಿಂದ ನಾವು ಚಪಾತಿ ತೀಡ್ತೀವಲ್ಲ ಆ ಥರ ಜೋರಾಗೆ ತೀಡಬಾರ್ದು. ನಿಧಾನಕ್ಕೆ ಒಂದು ಸರ್ಕಲ್ ಥರ ಮಾಡಿಕೊಂಡು ನೀಟಾಗೆ ತೀಡ್ಕೋಬೇಕಾಗತ್ತೆ. ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ಆಲೂ ಪರೋಟ ಕಿತ್ತೋಗೋ ಅಂಥ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಸ್ವಲ್ಪ ಪೇಷನ್ಸಿಂದನೇ ಮಾಡ್ಕೊಬೇಕು. ನನಗೆ ಈ 2 ಟಿಪ್ಪು ತುಂಬಾ ಯೂಸ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅನಿಸುತ್ತೆ ಈ ವಿಡಿಯೋ. ಫಸ್ಟ್ ಟಿಪ್ ಏನು ಅಂದರೆ ನಾನಿಲ್ಲ ಅಕ್ಕಿ ಹಸಿಟ್ಟನ್ನು ಯೂಸ್ ಮಾಡಿದ್ದೀನಿ. ಮತ್ತು ನಾವು ಫೋಲ್ಡ್ ಮಾಡ್ಕೊಂಡಾದಮೇಲೆ ಅದನ್ನು ಫ್ರಂಟ್ ಸೈಡ್ ಹಾಕ್ಕೊಬಾರ್ದು, ಬ್ಯಾಕ್ ಸೈಡು ರೊಟೇಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಹಾಕಬೇಕು. ಇಲ್ಲಿ ಪರೋಟ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ತೋರಿಸ್ತೀನಿ. ಯಾವುದೇ ರೀತಿಯಾದಂಥ ಕಿತ್ತೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ನಾವು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ಅಷ್ಟೇ. ಆಲೂಗಡ್ಡೆ ಬದಲು ಇಲ್ಲಾಂದರೆ ಪನ್ನೀರು, ಕ್ಯಾಬೇಜು ಏನಾದರೂ ಒಳಗಡೆ ಫಿಲ್ ಮಾಡ್ಬೋದು. ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ಲಂಚ್ ಬಾಕ್ಸ್ಗೆ ತುಂಬಾ ಇಷ್ಟ ಆಗುತ್ತೆ.